ರಾಜು ಕಾಯ್ದೆ ಅವರ ಜ್ಯೇಷ್ಠ ಸಹೋದರಿ ಕೃತಿಕಾ ಇವತ್ತು ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆ ಹೆಸರಿರತಕ್ಕಂಥದ್ದು. ಅವರು ಸುಮಾರು ಒಂದು 4-5 ತಿಂಗಳಿಂದ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅದು ಕ್ಯಾನ್ಸರ್ ಕಾಯಿಲೆಯಿಂದ ಅವರು ಬಳಲ್ತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ವೈದ್ಯರ ಮುಖಾಂತರ ತಿಳ್ಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಪ್ರಯತ್ನಗಳಾದರೂ ಕೂಡ ಅದು ಆರೋಗ್ಯದಲ್ಲಿ ಸುಧಾರಣೆ ಚೇತರಿಕೆ ಕಾಣಲೇ ಇಲ್ಲ. ಮಧ್ಯದಲ್ಲಿ ಒಂದ್ಸರಿ ಅಮೆರಿಕಕ್ಕೆ ಒಯ್ಬೇಕು ಅಂತಕ್ಕಂಥ ಚಿಂತನೆಯನ್ನು ಕೂಡ ನಾನು ಅಧಿಕಾರಿಗಳು ಮಾಡಿದ್ದೆ. ಆದರೆ ಡಾಕ್ಟರ್ ಒಂದು ಸಲಹೆ ಮೇರೆಗೆ ಅದನ್ನ ಇಲ್ಲೇನೆ ಚಿಕಿತ್ಸೆ ಮುಂದುವರಿಸಬೇಕು ಅಂತ ಹೇಳಿ ಕೊನೆಗೆ ಅದು ಉದ್ದೇಶ ಆಗಲಿಲ್ಲ. ಕೊನೆ ಹೆಸರನ್ನು ಹೇಳಿದ ಸಣ್ಣ ವಯಸ್ಸು, ಒಂದೇ ಮಗು. ಅವರ ಕುಟುಂಬಕ್ಕೆ ಒಂದು ಈ ದುಃಖನ ಭರಿಸ್ತಕ್ಕಂಥ ಶಕ್ತಿಯ ಭಗವಂತ ದಯಪಾಲಿಸಲಿ ಅಂತ ಹೇಳಿ ಮತ್ತು ಕೃತಿಯನ್ನ ಆತ್ಮಕ್ಕೆ ಚಿರಶಾಂತಿಯನ್ನ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. 1 ಗಂಟೆಯಲ್ಲೇನೆ ಸುಮಾರು 10:30-11 ಇದನ್ನ ಅಂತ್ಯಕ್ರಿಯೆ ಮುಗಿಸ್ಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ವಿ. ಬಹಳಷ್ಟು ಬಿಸಿಲು ಜಾಸ್ತಿ ಆಗೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು. ಈಗಾಗಲೇ ಅನೇಕ ಜನ ಬಂದು ಅಭಿಮಾನಿಗಳು, ಹಿತೈಷಿಗಳು ಬಂದು ಅಂತಿಮ ದರ್ಶನವನ್ನ ಬೆಳಗಿನಿಂದ ತಗೋತಾ ಇದ್ದಾರೆ. 11 ಗಂಟೆ ಒಳಗಾಗಿ ಇದನ್ನ ಅಂತ್ಯಕ್ರಿಯೆಯನ್ನು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿ